24,000 ಕೋಟಿ ರೂಪಾಯಿ ಹಣವನ್ನು ಕರ್ನಾಟಕ ಸರ್ಕಾರ ಆ ಯೋಜನೆಗೆ ಖರ್ಚು ಮಾಡಿದೆ. ಖರ್ಚು ಮಾಡಿ ಆ ಯೋಜನೆಯ ಉದ್ಘಾಟನೆನೂ ಆಗೋಯ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ 24ನೇ ಇಸ್ವಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೇರಿ, ಉಪಮುಖ್ಯಮಂತ್ರಿಗಳು ಸೇರಿ ಆ ಯೋಜನೆಯನ್ನು ಉದ್ಘಾಟನೆ ಮಾಡಿದರು. ಅಲ್ಲಿ ಒಂದೇ ಒಂದು ಬೇಲೂರು ಹತ್ರ ಬರಬೇಕಾದ್ರಲ್ಲಿ 5 ಕಿಲೋಮೀಟರ್ ದೂರ ಡೀಮ್ಡ್ ಫಾರೆಸ್ಟ್ ಸೇರ್ಕೊಂಡಿದೆ. ಆ ಡೀಮ್ಡ್ ಫಾರೆಸ್ಟ್ ಸೇರ್ಕೊಂಡಿರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ನಲ್ಲಿ ಮೊದಲು ಇದೇ ಅರಣ್ಯ ಇಲಾಖೆಯವರು ಬಂದು ಇದು ನಮಗೆ ಸೇರಿದ್ದಲ್ಲ, ನೀವು ಹಾಕ್ಕೊಂಡು ಹೋಗಿ ಅಂತೇಳಿ ಹೇಳಿದರು. ನೀವು ಕೆಲಸನ ಕಾಮಗಾರಿನ ಮುಗಿಸಿ ಅಂತ ಹೇಳಿದರು. ಕಾಮಗಾರಿನೂ ಮುಗೀತು. ಆಮೇಲೆ ಆ ರೈತರಿಗೆ ಯಾರು ಆ ಜಮೀನಿನಲ್ಲಿ ಸ್ವಾಧೀನದಲ್ಲಿದ್ದರೋ ಅವ್ರಿಗೆ ಸ್ವಾಧೀನದಲ್ಲಿದ್ದಂಥ ರೈತರಿಗೆ ಪರಿಹಾರನೂ ಕೊಟ್ಟಾಯ್ತು. ಸರ್ಕಾರದಿಂದ ಪರಿಹಾರನೂ ಕೊಟ್ಟಾಯ್ತು. ಕೊಟ್ಟ ಆದಮೇಲೆ ಇವರು ಇಲ್ಲ, ಇದು ನಮ್ಮದು ಡೀಮ್ಡ್ ಫಾರೆಸ್ಟು, ನಮ್ಮಿ ಸೇರ್ಬೇಕಿದು, ನೀವು ಅಕ್ರಮ ಮಾಡಿದಿರಿ ಅಂತೇಳಿ ಬಂದರು. ಆಮೇಲೆ ಒಂದು ವರ್ಷಗಳ ಕಾಲ ಸತತವಾದಂಥ ಚರ್ಚೆ, ಮೀಟಿಂಗು ಇದರನ್ನು ಆದಮೇಲೆ ಎಷ್ಟು ಭೂಮಿ ಹೋಗಿದೆ ಅಷ್ಟು ಭೂಮಿನ ಬದಲಿ ಭೂಮಿ ಕೊಡಬೇಕು ಅಂತ ಹೇಳಿದರು. ಆ ಬದಲಿ ಭೂಮಿನೂ 320 ಎಕರೆ ಭೂಮಿಯನ್ನು ನನ್ನ ತಾಲೂಕಿನಲ್ಲಿ ಮತ್ತು ಟಿಪ್ಟೂರು ತಾಲೂಕಿನಲ್ಲಿ ಎಲ್ಲ ಸೇರಿಸಿ ಭೂಮಿನೂ ಕೊಟ್ಟು, ಸರ್ಕಾರಿ ಭೂಮಿನ ಅರಣ್ಯಕ್ಕೆ ಕೊಟ್ಟಾದ್ಮೇಲೆ ಮತ್ತೆ ಪುನಃ ಒಂದು ತಕರಾರು ತೆಗೆದ್ರು. ಒಂದು 3 ತಿಂಗಳು ಬಿಟ್ಟ ಮೇಲೆ ಏನ್ ತೆಗೆದ್ರು ತಕರಾರ್ನ? ನೀವು ಕಾಲಿಂಗ್ ಅಟೆನ್ಷನ್ 69 ಏನಿದು? ಒಂದ್ ನಿಮಿಷ, 69 ಇಲ್ಲ ಕಣ್ರಿ, ಇದಾಯ್ತು 69 ಹೋಯ್ತು. ಯಾಕಂಗ ಆಡ್ತೀರಾ ನೀವೆಲ್ಲ? ವಿಚಾರ ಇದು, ವಿಚಾರ ಈ ರಾಜ್ಯದ ಭವಿಷ್ಯದ ಇದರದಲ್ಲಿದೆ. ತಡ್ರಿ, ಒಂದು ಯೋಜನೆ ಎಷ್ಟು ವರ್ಷಗಳಿಂದ ಅನಾಥವಾಗಿ ಕಾಡ್ತಾ ಇದೆ, ನಿಮ್ಗೆ ಯಾತಿಗೆ ಅಂತ ನಾನು ಹೇಳ್ತೀನಿ ತಡ್ರಿ. ಅದಾದ್ಮೇಲೆ ಮತ್ತೊಂದು ಅಬ್ಜೆಕ್ಷನ್ ಹಾಕಿರು. ಅಲ್ಲಿ 2 ಸೈಡ್ನಲ್ಲಿ ಏನ್ ತೆಗೆದಾಕಿದ್ರು 5 ಕಿಲೋಮೀಟರ್ ಭೂಮಿನ, ಅಲ್ಲಿರ್ತಕ್ಕಂಥ ಮಣ್ಣನ್ನ ಹೊರಸಾಕ್ಸಿಂದು ಅದು ನಮಗೆ ಅರಣ್ಯಕ್ಕೆ ಬಹಳ ಇಕ್ಕಟ್ಟಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತೆ ಪುನಃ ಅದನ್ನು ಸಾಕ್ಸಕ್ ತೀರ್ಮಾನ ಆಯ್ತು. ತೀರ್ಮಾನಕ್ಕೆ ಆದ್ರೂ ಕೂಡ ಇವರು ಮತ್ತೆ ಪುನಃ ಇದೇ ತರ ಅಬ್ಜೆಕ್ಷನ್ ಹಾಕೊಂಡು ಅರಣ್ಯ ಇಲಾಖೆಯಲ್ಲಿ, ನಮ್ಮ ರಾಜ್ಯ ಅರಣ್ಯದ ಅಲ್ಲ ತಪ್ಪು, ನಮ್ಮ ಮಂತ್ರಿಗಳು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ, ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿದ್ವಿ. 2 ಸಾರಿ ವಿಸಿಟ್ನು ಮಾಡಿದ್ದಾರೆ. 2 ವರ್ಷಗಳಿಂದ ಸುಮಾರು 3 TMC 4 TMC ನೀರನ್ನ, ತುಮಕೂರಿಗೆ ಬರಬೇಕಾದಂತ ನೀರನ್ನ ಅರಸೀಕೆರೆ ಮೇಲೆ ಆ ನೀರನ್ನ ತಗೊಂಡೋಗಿ ವಾಣಿ ವಿಲಾಸ ಸಾಗರಕ್ಕೆ ಡಂಪ್ ಮಾಡಿದೀವಿ. ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದೆ ನೀರು, ನಮಗೆ ತುಮಕೂರಿಗೆ ಬರಬೇಕಾದಂತ ನೀರು. ಇಂಥ ಯೋಜನೆನ ಕೇಂದ್ರ ಸರ್ಕಾರ 16 ಸಾರಿ ಹೋಗಿ ಮನವಿ ಕೊಟ್ಟಿದ್ದೀವಿ, ಅಲ್ಲಿ ಮಂತ್ರಿಗಳನ್ನು ಕಂಡಿದ್ದೀವಿ. ಕರ್ನಾಟಕ ರಾಜ್ಯದ ಮೇಲೆ ದ್ವೇಷವೋ ಇಲ್ಲ ಇವ್ರಿಗೇನಾದ್ರು ನೀರಾವರಿ ಯೋಜನೆಗಳು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಆಗಬೇಕು ಅಂತಕ್ಕಂಥ ಭಾವನೆ ಏನಾರ ಇದೆಯೋ ಇವರಿಗೆ, ಕೇಂದ್ರ ಸರ್ಕಾರಕ್ಕೆ? ಕೇಂದ್ರದ ಅರಣ್ಯ ಮಂತ್ರಿಗಳನ್ನ ನಾನು ಈ ಸದನದ ಮುಖಾಂತರ ಒತ್ತಾಯ ಮಾಡ್ತೀನಿ. ಈ ರಾಜ್ಯದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ, ಇಲ್ಲಿಂದ ಹೋಗಿ 2-3 ಜನ ಮಂತ್ರಿಗಳಾಗಿದ್ದಾರಲ್ಲ ಆ ಪುಣ್ಯಾತ್ಮರು, ಅವರು ಈ ಯೋಜನೆಗೆ ಬಂದಿರತಕ್ಕಂಥ ಈ ಕಂಟಕವನ್ನು ನಿವಾರಣೆ ಮಾಡಿ ಆ ಎತ್ತಿನೊಳೆ ನೀರನ್ನ ಕೋಲಾರಕ್ಕೆ ಕುಡಿಯೋ ನೀರನ್ನ ಕೊಡಬೇಕದು, ಕೋಲಾರದವರೆಗೆ ಹೋಗ್ಬೇಕು, ನೀರು ಸಿಗುತ್ತೆ. ಇವತ್ತು 288 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಅನ್ನ ಕಟ್ಟಿಲ್ಲ, ನೀರು ಒಡೆದದ್ದನ್ನ ಅಂತ, ನೀರನ್ನ ಒಡೆದದ್ದನ್ನ 288 ಕೋಟಿ ಕರೆಂಟ್ ಬಿಲ್ ಕೊಟ್ಟಿಲ್ಲ ಅಂತೇಳಿ ಎತ್ತಿನೊಳೆ ಆಫೀಸನ್ನ ಮೇಲೆ ಮುತ್ತಿಗೆ ಹಾಕಿದ್ದಾರೆ KEB ಅವರು. ಆದ್ರೆ ಇವತ್ತು ನಮಗೆ ನೀರು ತಲುಪಿಲ್ಲ. ನೀರು ತಲುಪದೇ ಇರೋದಕ್ಕೆ ಇದು ಇಷ್ಟು ವರ್ಷಗಳಿಂದ 24,000 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ, ಕರ್ನಾಟಕ ರಾಜ್ಯದ ಹಣವನ್ನ, ಕೇಂದ್ರ ಸರ್ಕಾರದಲ್ಲ ಹಣ ಇದು, ಕರ್ನಾಟಕ ರಾಜ್ಯದ ಬಕ್ಕಸದಿಂದ ಖರ್ಚು ಮಾಡಿರುತ್ತ ಹಣ, ಇವರು ಈ ವಿರೋಧಿ ಧಾರಣೆಯನ್ನ ತೋರಿ ಇವತ್ತಿನ ದಿವಸ ನೀರು ಬಂದಿಲ್ವಲ್ಲ, ಇದಕ್ಕೆ ನಾನು ಇವತ್ತು ಈ ಸದನದ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಮತ್ತು ಮನವಿನೂ ಮಾಡ್ತಾ ಇದ್ದೀನಿ. ಬಹಳ ದುಃಖದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಜಾತಕ ಪಕ್ಷಿಗಳಂತೆ ನೀರನ್ನ ಕಾಯ್ಕೊಂಡು ಕೂತಿದ್ದೇವೆ ನಾವು. ಆ ನೀರನ್ನ ಕೊಡ್ಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಏನು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆ ಒಂದು ತೊಂದರೆಯನ್ನ ನೀಡ್ತಾ ಇದೆ,
ಅದನ್ನ ನಿವಾರಣೆ ಮಾಡಿ. ಹೌದು, ನಾನು ಇವರೇ ಬೆಲ್ಲದ್ರವ್ರೆ 4 ಸಾರಿ ನಾನು ಹೋಗಿದ್ದೀನಿ ಆ ಆಫೀಸ್ಗೆ. ಅಲ್ಲಿ ಯಾರು ನಮ್ಮನ್ನು ಕೇಳಲಿಲ್ಲ. ಏನ್ ತಪ್ಪು ಮಾಡಿದೀವಿ ಅಂತ. ಭೂಮಿನೂ ಕೊಟ್ಟಿದೀವಿ. ಯಾರು ಏನು ಇದು ಕೇಂದ್ರ ಸರ್ಕಾರ ಈ ರೀತಿ ರಾಜ್ಯ ಸರ್ಕಾರಗಳಲ್ಲಿ ಆಗ್ತಕ್ಕಂತ ಯೋಜನೆಗಳಿಗೆ ಅದಕ್ಕೋಸ್ಕರ ಏನು ಇದನ್ನ ನಾನು ನಿಮ್ಗೋಸ್ಕರ ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು ಇಷ್ಟು ವರ್ಷ ಸಾಯ್ತಾ ಇದ್ದಾರೆ. ಬದಲಿ ಭೂಮಿ ಕೊಟ್ಟುವೆ, ಕಷ್ಟ ನಮಗೆ ಗೊತ್ತೇ. ನೀರು ಹೋಗ್ಬೇಕು. ಈ ರೀತಿ ಧೋರಣೆನ ಕೈಬಿಡಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಈ ನೀತಿನ ನಾನು ಒಪ್ಪದಿಲ್ಲ. ದೊಡ್ಡ ರೀತಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ದೊಡ್ಡದಾದಂತಹ ಆಂದೋಲನ ನಾನೇ ಕರಿತೀನಿ. ಎತ್ತಿನೊಳೆ ಎಲ್ಲ ಮಿತ್ರರನ್ನ ನಾನು ಕರೆದು, ರೈತನ ಬಾಂಧವರನ್ನು ಕರೆದು ಒಂದು ದೊಡ್ಡ ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಬೇಕಾಗುತ್ತೆ. ಎಚ್ಚರಿಕೆಯನ್ನ ಹೇಳ್ತಾರೆ. ಎಮ್ಮೆಲೆ ಈ ಸಾರಿ ಬಂದು ನೀರು, ಮುಂದೆ ಸಾರಿ ಬಂದು ನೀರು ಅಂತಾರೆ. 10 ವರ್ಷದಿಂದ ಸುಳ್ಳೆಡ್ತಿರ್ತೀರ ನಾವು. ನೀರು ಬಂದು ವಾಯುವಿಲಾಸ ಸಾಗರ ಸೇರ್ತಾ ಇದ್ದಾರೆ, ಸಮುದ್ರ ಬೀಳ್ತಾ ಇದ್ದಾರೆ. ಯಾಕೆ ಅನ್ಯಾಯ ಮಾಡ್ತೀರಿ? ಇದಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಸಂಬಂಧವೇನು? ಇದು ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಅರಣ್ಯ ಇಲಾಖೆ ಅನ್ಯಾಯ. ಇದು ಉಗ್ರವಾಗಿ ಕಂಡಿರ್ತೇನೆ. ಕೇಂದ್ರ ಸರ್ಕಾರ ಅವರೇ ಮಾಡಿರೋ ತಪ್ಪು. ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಮಾಡಿರೋ ತಪ್ಪು. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ನನಗೆ ಸಂಬಂಧಪಡೋದು ಇದು. ಸನ್ಮಾನ್ಯ ಅಧ್ಯಕ್ಷರೇ, ಪಾಪ ನಮ್ಮ ಗೌಡ್ರು ಎಮೋಷನ್ ಆಗಿದ್ದಾರೆ ಅಂದ್ರೆ ಅಲ್ಲಿ ಕಷ್ಟ. ನಮಗಿಂತ ಕೋಲಾರಕ್ಕೆ ಬಹಳ ತೊಂದರೆ ಇದೆ ಕುಡಿಯೋ ನೀರಿಗೆ. ಈ ಯೋಜನೆಗೆ ನಾವು ಈಗ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 180ರಷ್ಟು ಕೆಲಸ ಪೂರ್ಣವಾಗಿದೆ. ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ನಮ್ದು ವೆರಿ ಸಿಂಪಲ್. ಅರಣ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಅಡಚಣೆ ಇದೆ, ಅದನ್ನ ಪರಿಹಾರ ಮಾಡಿಕೊಟ್ರೆ ಸರಾಗವಾಗಿ ನೀರು ಹೋಗ್ತದೆ. ಇಲ್ಲ ಅಂದ್ರೆ ಇನ್ನು ಯಾವತ್ತೂ ನೀರು ಸಿಗೋದಿಲ್ಲ. ಭೂಮಿನ ಡಬಲ್ ಕೇಳಿದ್ರು ಅದನ್ನು ಕೊಟ್ಟಿದೆ. ಇದನ್ನ ನಾವೇನೋ ಅವ್ರ ವಿರುದ್ಧವಾಗಿ ಹೇಳ್ತಾ ಇಲ್ಲ. ದಯಮಾಡಿ ನೀವು ಕಳಕಳಿ ಇದ್ರೆ ಆ ರೈತರಿಗೆ ಅನುಕೂಲ ಆಗುತ್ತೆ, ಸಹಾಯ ಆಗುತ್ತೆ. ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದವರು ಸೇರಿ ಅದನ್ನ ಪರಿಹಾರ ಮಾಡಿಕೊಡಿ ಅಂತ ಕೇಳ್ತೇವೆ. ಕೇಂದ್ರ ಸರ್ಕಾರ ಇವ್ರು ಹೋಗ್ಬೇಕಲ್ಲ. ರಾಜ್ಯ ಸರ್ಕಾರದವರು ಪ್ರಾಮಾಣಿಕ DCM ಅವರು 5 ಸಾರಿ ಹೋಗಿದ್ದಾರೆ, 2 ಸಾರಿ ಹೋಗ್ತಾರೆ. ನಮ್ಮ ಖಂಡ್ರೆ ಅವರು ನಮ್ಮ ಅರಣ್ಯ ಮಂತ್ರಿಗಳು ಕೈ ಮುಗಿದು ಬೇಡಿರೋದು ಒಂದು ಉಳ್ಕೊಂಡಿತೆ. ಇವರು ನಮ್ಮ ರಾಜ್ಯದ ಎಲ್ಲಾ ನೀರಾವರಿಗಳನ್ನು ಹಾಳು ಮಾಡ್ತಾ ಐತೆ ಕೇಂದ್ರ ಸರ್ಕಾರ. ನಾನು ನೇರವಾದ ಅಂಕಿ ಸಂಖ್ಯೆ ಕೊಡಬಲ್ಲ. ಬೆಲ್ಲದವ್ರ ಏನಪ್ಪ ಕೇಳಿ, ಮೇಕೆದಾಟಿ ಕೊಟ್ರ, ಈಗ ನೀವು ಕಳಸ ಬಂಡೂರಿ ಕೊಟ್ರ, ನಾವೇ ದುರುದ್ದೇಶದಿಂದ ಮಾಡ್ತಿಲ್ಲ. ಕರ್ನಾಟಕ ನೀರಾವರಿನಲ್ಲಿ ಹಾಳು ಮಾಡಿ ಹಾಕಿದ್ದಾರೆ. ಹೇಳ್ಬೇಕಾಗತ್ತೆ ಇದು. ನೀವು ಕೂಡಿ ಒಂದ್ಸಲ ಡೆಲ್ಲಿಗೆ ಒಂದು ನಿಯೋಗ ತಗೊಂಡು ಶಿವಲಿಂಗೇಗೌಡರಿಗೆ ಅಲ್ಲೇ ಮಾತಾಡಕ್ ಹೇಳಿ, ಅವ್ರಿಗೆ MP ಮಾಡಿ ಕಳಿಸ್ಬಿಡ್ರಿ ಪಾಪ. ಈ ಭಾರತ ದೇಶದ ಪ್ರಜೆಗಳ್ರಿ ಹಕ್ಕಿದೆ. ಸರ್ಕಾರ ಆಯ್ಕೆ ಮಾಡಿರೋದು ಕೇಂದ್ರ ಸರ್ಕಾರ. ಇದು ಸರ್ಕಾರ ಯಾರೇ ಇದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ ಆಗ್ಬೇಕು.
ಎಲ್ಲರಿಗೂ ನೀರು ಕುಡಿಯೋ ನೀರು ಎಲ್ಲರಿಗೂ ಅನುಕೂಲ ಆಗ್ತದೆ. ಕ್ವಶನ್ಗೆ ಚರ್ಚೆಗೆ ಅರ್ಧ ತಾಸು ಅವಕಾಶ ಮಾಡಿಕೊಡಿ. ನಾವು ನಿಮ್ಮ ಹತ್ರ ಜಗಳಾಡಕ್ ಬಂದಿಲ್ಲ. ನಾವು ನಿಮ್ಮ ಹತ್ರ ಜಗಳ ಮಾಡ್ಲಿಕ್ಕೆ ಬಂದಿಲ್ಲ. ಒಂದ್ ನಿಮಿಷ ನೋಡ್ರಿ, ಒಂದ್ ನಿಮಿಷ. ಪರಿಹಾರ ಕೊಡಿ ಅಂತ ಕೇಂದ್ರ ಸರ್ಕಾರನ ಒತ್ತಾಯ ಮಾಡಿ ಅಂತ ಕೇಳ್ತಿದ್ದೇವೆ. ಸಭಾಧ್ಯಕ್ಷರೇ, ಮಾನ್ಯ ಮಂತ್ರಿ ಒಂದೇ ನಿಮಿಷ. ಶಿವಲಿಂಗೇಗೌಡರು ಅರ್ಥಪೂರ್ಣವಾಗಿ ಮಾತಾಡ್ತವ್ರೆ. ಅವ್ರದ್ದೇನ ಇದ್ರೆ ಕ್ಲಾರಿಫಿಕೇಶನ್ ಆಮೇಲೆ ಕೇಳ್ಕೊಳ್ಳಿ. ಅವ್ರು ಮಾತಾಡಕ್ಕೆ ಬಿಡ್ದಿರ ಡಾಕ್ಟ್ರೆ ಸ್ವಲ್ಪ ಸೈಲೆಂಟ್ ಆಗಿರಿ ನಾವು ಡಾಕ್ಟ್ರೆ. ಮಾತಾಡಕ್ಕೆ ಎಲ್ಲಾ ಮಾತನ್ನು ಅಡ್ಡ ಹಾಕಿರಲ್ಲ. ಎಲ್ಲ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅರ್ಧ ತಾಸು ಅವ್ರಿಗೆ ಚರ್ಚೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹೌಸಿಗೆ ಸ್ವಲ್ಪ ಅಲ್ಲ, ರೆಸ್ಪೆಕ್ಟ್ ಅರ್ಧ ತಾಸು ಅವ್ರಿಗೆ ಚರ್ಚೆ ಕೊಡಿ ಅಂತ ನಾನು ಹೇಳ್ತಾ ಅದಲ್ಲ ಇದ್ದೀನಿ. ಡಾಕ್ಟ್ರೆ, ಮಾತಾಡ್ತಾರ ಬಿಡಿ ಪಾಪ. ಅಲ್ರಿ, ಅವ್ರ ಸೀನಿಯರ್ ಇದ್ದಾರೆ. ನೀವು ಅವ್ರ ಮಾತಿಗೆ ಸೀನಿಯರ್ ಸರಿಪಡಿಸಿಕೊಳ್ಳುವಂತ ವಿಚಾರ ಆಗ್ಲಿ, ಚರ್ಚೆ ಕೊಟ್ಟಿಲ್ಲ. ಅವ್ರು ಕೇಳ್ತಾರೆ, ಅವ್ರು ಆನ್ಸರ್ ಕೊಡ್ತಾರೆ. ನೀವು ಅವ್ರು ಮಾತಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಹೆಂಗೆ? ನೀವು ಕುತ್ಕೊಂಡ್ಬಿಟ್ರೆ ಅವ್ರು ಮುಗಿಸ್ಬಿಡ್ತಾರೆ. ಆಯ್ತು, ಅವ್ರು ಕುಂದ್ರು ಮಾತಾಡ ಅರ್ಧ ನೀವು ಕುತ್ಕೊಂಡ್ಬಿಟ್ರೆ